ಹಾಯ್ ಫ್ರೆಂಡ್ಸ್, ನಾನು ನಿಮ್ರಾಯಪ್ಪ ಮಾತಾಡ್ತಿದ್ದೀನಿ. ನಾನಿವತ್ತು ಅಬ್ಬಿಗೆರೆ ನಿಯರಲ್ಲಿ ಚಿಕ್ಕಬಾಣಾವರ ಪುರಸಭಾ ಲಿಮಿಟ್ಸ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ರೋಡ್ ಬಿಡ್ತು ನೋಡೋದಾದರೆ ನಿಮಗೆ 30 ಅಡಿ ರೋಡ್ ಇದೆ ನೋಡಿ. ರೋಡ್ ನೋಡೋದಾದರೆ, ಲೊಕಾಲಿಟಿ ನೋಡೋದಾದರೆ ನೋಡಿ, ನೀವು ಲೊಕಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿದೆ ಲೊಕಾಲಿಟಿ ಕೂಡ. ಮತ್ತು ನಿಮಗೆ ಏನಂದರೆ ರೋಡು ಟಾರ್ ಒಂದು ಆಗಬೇಕಷ್ಟೇ, ಬೇರೆ ಏನಿಲ್ಲ. ರೋಡ್ ಟಾರ್ ಆದರೆ ನಿಜವಾಗ್ಲೂ ಸೂಪರಾಗಿರುತ್ತೆ ನೋಡಿ. ಈ ಮನೆ ಕೂಡ ಹೊಸ್ದಾಗಿ ಕಟ್ಟಿರೋದು, ಇನ್ನೂ ಮೊನ್ನೆ. ಈ ಮನೆಯಿಂದ 2 ಸೈಟ್ ಬಿಡ್ತೀವಿ. 2 ಸೈಟ್ ಬಿಟ್ಟು ಈ ಕಡೆಗೆ ನಿಮಗೆ 3 ಸೈಟು 30-50 ಮೆಜರ್ಮೆಂಟ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 30-50 ಮೆಜರ್ಮೆಂಟು. 3 ಸೈಟ್ ಬರುತ್ತೆ. ಒಳ್ಳೆ ರೇಟ್ಗಿದೆ. ಒಳ್ಳೆ ರೇಟ್ಗಿದೆ. ರೇಟ್ ಕೂಡ ರೀಸನಬಲ್ ಇದೆ. ನಿಜವಾಗಲೂ 30 ಅಡಿ ರೋಡ್ಗೆ ಈ ಥರ ರೇಟಲ್ಲಿ ಸಿಗೋದು ತುಂಬಾ ಕಷ್ಟ. ಇಲ್ಲಿಗೆ ಡೆಡ್ ಎಂಡ್ ಬರುತ್ತೆ ನಿಮಗೆ ರೋಡು. ಆ ಡೆಡ್ ಎಂಡಿಂದ ಇಲ್ಲಿಗೆ 3 ಸೈಟ್ ಸಿಗುತ್ತೆ ನಿಮಗೆ 30-50 ಮೆಜರ್ಮೆಂಟು ನೋಡಿ. ಅಲ್ಲಿಂದ ಇಲ್ಲಿಗೆ ಬರುತ್ತೆ. ರೇಟು ಅಂತ ಹೈ ಏನಿಲ್ಲ, ಹೇಳ್ಬೇಕಂದ್ರೆ ರೇಟ್ ಕೂಡ ಕಡಿಮೆ ಇದೆ ಫ್ರೆಂಡ್ಸ್. 30-50 ಮೆಜರ್ಮೆಂಟು, ಒಳ್ಳೆ ಸೈಟು. ಈಗ OCCCನೂ ಏನು ತೊಂದರೆ ಇಲ್ಲ, ಅದು ಕೂಡ ನಿಮಗೆ ಆರಾಮಾಗಿ ಸಿಗುತ್ತೆ ನೋಡಿ. ಅದೇ ಮೇಯ್ನ್ ರೋಡು ಕಾಣ್ತಾ ಇರೋದೇ ಮೇಯ್ನ್ ರೋಡು. ಮೇಯ್ನ್ ರೋಡಿಂದ ಬ್ಯಾಕ್ ಸೈಡ್ಗೆ 2ನೇ ಸೈಟ್ ಅಂದ್ಕೊಳ್ಳಿ, ಅಷ್ಟು ಹತ್ರದಲ್ಲಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕೋ ಈ ಸೈಟ್ ಅನಿಸುತ್ತೆ. ಅಂದರೆ ಬಾಣಾವರ ರೋಡು ನಿಮಗೆ ತುಂಬಾ ಹತ್ರ. ಒಂದು ಸೈಟು ಮೇಯ್ನ್ ರೋಡಿಂದ ಬಂದರೆ ಇದು 2ನೇ ಸೈಟ್ ಆಗಿರ್ತದೆ. ಅಷ್ಟು ಹತ್ರದಲ್ಲಿದೆ. ಮತ್ತು ನಿಮಗೆ ಬಸ್ ಆಗಲಿ ಎಲ್ಲದಕ್ಕೂ ಅನುಕೂಲ ಇದೆ. ಮತ್ತು ಟ್ರೈನ್ಗೆ ಹೋಗ್ಬೇಕಂದ್ರೆ ಬಾಣಾವರಕ್ಕೆ ಹೋಗ್ಬೋದು, ತುಂಬಾ ಹತ್ರ. ಅದು ಕೂಡ ನಿಮಗೆ ಬಾಣಾವರ ಇವಾಗ ಇನ್ನೊಂದು ನಿಮಗೆ ನಮ್ಮ ಸಬರ್ಬನ್ ರೈಲ್ವೆ ಬರೋದ್ರಿಂದ ಅದು ಕೂಡ ನಿಮಗೆ ಅನುಕೂಲ ಸಿಗುತ್ತೆ ನೋಡಿ. ಯಾರಿಗೆಲ್ಲ ಈ ಸೈಟ್ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಲೊಕಾಲಿಟಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಡೆವಲಪ್ಡ್ ಏರಿಯಾ, ಡೆವಲಪ್ ಆಗಿದೆ, ಚೆನ್ನಾಗಿದೆ. ಏರಿಯಾ ಕೂಡ ಚೆನ್ನಾಗಿ ಡೆವಲಪ್ ಆಗಿದೆ, ಡೆವಲಪ್ ಆಗ್ತಾ ಇದೆ ಕೂಡ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.